ಬೆಳಗಾವಿಯ ರಾಜಕೀಯ ಹಿಡಿತವನ್ನ ಸಾಧಿಸುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಜಾರಕಿಹೊಳಿ ನಡುವೆ ನಿರಂತರವಾಗಿ ಸಂಘರ್ಷಗಳು ನಡೀತಾನೆ ಇತ್ತು. ಈ ಸಂಘರ್ಷವನ್ನ ಸಂಧಾನ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಆಗ್ತಾರಾ? ಯಾಕಂತ ಹೇಳಿದ್ರೆ ಈ ಸಂಘರ್ಷ ಮುಖ್ಯಮಂತ್ರಿ ಕುರ್ಚಿ ಮೇಲೂ ನೇರವಾಗಿ ಪರಿಣಾಮ ಬೀರುವಂತ ಸಾಧ್ಯತೆಗಳು ಇದ್ವು. ಹೀಗಾಗಿ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಸಂಧಾನದ ಸೂತ್ರವಂತೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಮತ್ತೆ ಹೆಬ್ಬಾಳ್ಕರ್ ನಡುವೆ ರಾಜಕೀಯ ಹಿಡಿತಕ್ಕೆ ಸಂಘರ್ಷ ನಿರಂತರವಾಗಿ ಬೆಳಗಾವಿಯಲ್ಲಿತ್ತು. ಈಗ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ನಡುವೆ ಸಂಘರ್ಷ ಅದು ನಿರಂತರವಾಗಿ ನಾವು ನೋಡಿದೀವಿ. ಈ ಸಂಘರ್ಷದಿಂದ ಸಿಎಂ ಕುರ್ಚಿ ಮೇಲೂ ಕೂಡ ನೇರ ಎಫೆಕ್ಟ್. ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ ಅಡ್ಡಲಾಗಿರುವ ಜಾರಕಿಹೊಳಿ ಬ್ರದರ್ಸ್. ಹೀಗಾಗಿ ಹೆಬ್ಬಾಳ್ಕರ್ ಸತೀಶ್ ನಡುವೆ ಸಂಧಾನಕ್ಕೆ ಡಿಕೆ ಶಿವಕುಮಾರ್ ಸೂತ್ರ ಹಿಡಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಮನವಿ ಮಾಡಿರುವ ಸಚಿವೆ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಈ ಮೂಲಕ ಸಂಧಾನಕ್ಕೆ ಹೆಬ್ಬಾಳ್ಕರ್ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಅಣತಿಯಂತೆ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಸಂಧಾನ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಲ್ಲಿ ಇದು ನಮಗೆ ಪಾಸಿಟಿವ್ ಆಗಬಹುದು ಅಥವಾ ಇದು ನಮಗೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಂಧಾನ ಸೂತ್ರದ ಮೊರೆ ಹೋಗುವತ್ತ ಮುಂದಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಬೆಳಗಾವಿಯ ಸಂಘರ್ಷ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಜಾರಕಿಹೊಳಿ ಕುಟುಂಬದ ನಡುವಿನ ಸಂಘರ್ಷ. ಇದು ಮುಖ್ಯಮಂತ್ರಿ ಕುರ್ಚಿ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀಳುತ್ತೆ ಅನ್ನೋದಾದ್ರೆ ಹೇಗೆ? ಈ ಸಂಘರ್ಷವನ್ನ ಶಾಂತ ಮಾಡಿದ್ರೆ ಡಿಕೆ ಶಿವಕುಮಾರ್ಗೆ ಆಗುವಂತ ಅನುಕೂಲ ಏನು? ಇದನ್ನ ಹೇಗೆ ಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನಿದೆ ಬಸವರಾಜ್ ಮಾಹಿತಿ ನಿಮ್ಮ ಹತ್ರ? ಬೆಳಗಾವಿಯ ರಾಜಕೀಯ ನೇರ ಎಫೆಕ್ಟ್ ರಾಜ್ಯ ಸಿಎಂ ಕುರ್ಚಿ ಮೇಲೆ ಕೂಡ ಬೀರುತ್ತೆ. 2018ರಲ್ಲಿ ಗಮನಿಸಿದ್ರಿ, ಕುಮಾರಸ್ವಾಮಿ ಅವರ ಕುರ್ಚಿಯನ್ನು ಕಳ್ಕೊಳ್ಳೋಕೆ ಬೆಳಗಾವಿಯ ರಾಜಕಾರಣದ ಸಂಘರ್ಷವೇ ಕಾರಣವಾಗಿತ್ತು. ಹೀಗಾಗಿ ಬೆಳಗಾವಿಯ ರಾಜಕಾರಣ ರಾಜ್ಯದ ರಾಜಕಾರಣವನ್ನ ನಿಯಂತ್ರಣ ಮಾಡುತ್ತೆ. ಅಲ್ಲಿ ಬಣಗಳಾಗಿ ಈಗಾಗಲೇ ಡಿವೈಡ್ ಆಗಿರ್ತಕ್ಕಂಥದ್ದು ಬಹಳ ಸುಲಭವಾಗಿ ಗಮನಿಸಿರ್ತೀರ. ಜೊತೆಗೆ ಸ್ಥಾನವನ್ನ ಪಡಿಬೇಕು ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಬೆಳಗಾವಿ ರಾಜಕಾರಣ ಅವರಿಗೆ ಅಡ್ಡಗಾಲಾಗಿರ್ತಕ್ಕಂಥದ್ದು ಸಿಎಂ ಸ್ಥಾನವನ್ನ ಪಡೆಯೋದಕ್ಕೆ. ಬಹಳ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಒಂದಷ್ಟು ಒಟ್ಟಾಗಿ ಕೆಲಸವನ್ನ ಮಾಡ್ತಾರೆ. ಸಿಎಂ ಸ್ಥಾನವನ್ನ ಈಗಾಗಲೇ ಅವರು ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಜಾರಕಿಹೊಳಿ ಬ್ರದರ್ಸ್. ಬೇರೆ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಸಿಎಂ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಇದೇ ಒಂದು ರೀತಿಯಲ್ಲಿ ತಲೆನೋವಾಗಿರ್ತಕ್ಕಂಥದ್ದು. ಜಾರಕಿಹೊಳಿ ಆದಂತ ಭೇಟಿ ಮಾಡಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಸವರಾಜ್, ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮ ಆಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬೆಳಗಾವಿಯ ರಾಜಕೀಯ ಹಿಡಿತವನ್ನ ಸಾಧಿಸುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಜಾರಕಿಹೊಳಿ ನಡುವೆ ನಿರಂತರವಾಗಿ ಸಂಘರ್ಷಗಳು ನಡೀತಾನೆ ಇತ್ತು. ಈ ಸಂಘರ್ಷವನ್ನ ಸಂಧಾನ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಆಗ್ತಾರಾ? ಯಾಕಂತ ಹೇಳಿದ್ರೆ ಈ ಸಂಘರ್ಷ ಮುಖ್ಯಮಂತ್ರಿ ಕುರ್ಚಿ ಮೇಲೂ ನೇರವಾಗಿ ಪರಿಣಾಮ ಬೀರುವಂತ ಸಾಧ್ಯತೆಗಳು ಇದ್ವು. ಹೀಗಾಗಿ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಸಂಧಾನದ ಸೂತ್ರವಂತೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಮತ್ತೆ ಹೆಬ್ಬಾಳ್ಕರ್ ನಡುವೆ ರಾಜಕೀಯ ಹಿಡಿತಕ್ಕೆ ಸಂಘರ್ಷ ನಿರಂತರವಾಗಿ ಬೆಳಗಾವಿಯಲ್ಲಿತ್ತು. ಈಗ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ನಡುವೆ ಸಂಘರ್ಷ ಅದು ನಿರಂತರವಾಗಿ ನಾವು ನೋಡಿದೀವಿ. ಈ ಸಂಘರ್ಷದಿಂದ ಸಿಎಂ ಕುರ್ಚಿ ಮೇಲೂ ಕೂಡ ನೇರ ಎಫೆಕ್ಟ್. ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ ಅಡ್ಡಲಾಗಿರುವ ಜಾರಕಿಹೊಳಿ ಬ್ರದರ್ಸ್. ಹೀಗಾಗಿ ಹೆಬ್ಬಾಳ್ಕರ್ ಸತೀಶ್ ನಡುವೆ ಸಂಧಾನಕ್ಕೆ ಡಿಕೆ ಶಿವಕುಮಾರ್ ಸೂತ್ರ ಹಿಡಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಮನವಿ ಮಾಡಿರುವ ಸಚಿವೆ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಈ ಮೂಲಕ ಸಂಧಾನಕ್ಕೆ ಹೆಬ್ಬಾಳ್ಕರ್ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಅಣತಿಯಂತೆ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಸಂಧಾನ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಲ್ಲಿ ಇದು ನಮಗೆ ಪಾಸಿಟಿವ್ ಆಗಬಹುದು ಅಥವಾ ಇದು ನಮಗೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಂಧಾನ ಸೂತ್ರದ ಮೊರೆ ಹೋಗುವತ್ತ ಮುಂದಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಬೆಳಗಾವಿಯ ಸಂಘರ್ಷ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಜಾರಕಿಹೊಳಿ ಕುಟುಂಬದ ನಡುವಿನ ಸಂಘರ್ಷ. ಇದು ಮುಖ್ಯಮಂತ್ರಿ ಕುರ್ಚಿ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀಳುತ್ತೆ ಅನ್ನೋದಾದ್ರೆ ಹೇಗೆ? ಈ ಸಂಘರ್ಷವನ್ನ ಶಾಂತ ಮಾಡಿದ್ರೆ ಡಿಕೆ ಶಿವಕುಮಾರ್ಗೆ ಆಗುವಂತ ಅನುಕೂಲ ಏನು? ಇದನ್ನ ಹೇಗೆ ಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನಿದೆ
ಬಸವರಾಜ್, ಮಾಹಿತಿ ನಿಮ್ಮ ಹತ್ರ. ರಂಜಿತ್, ಬೆಳಗಾವಿಯ ರಾಜಕೀಯ ನೇರ ಎಫೆಕ್ಟ್ ರಾಜ್ಯ ಸಿಎಂ ಕುರ್ಚಿ ಮೇಲೆ ಕೂಡ ಬೀರುತ್ತೆ. 2018ರಲ್ಲಿ ಗಮನಿಸಿದ್ರಿ, ಕುಮಾರಸ್ವಾಮಿ ಅವರು ಕುರ್ಚಿಯನ್ನ ಕಳ್ಕೊಳ್ಳೋಕೆ ಬೆಳಗಾವಿಯ ರಾಜಕಾರಣದ ಸಂಘರ್ಷವೇ ಕಾರಣವಾಗಿತ್ತು. ಹೀಗಾಗಿ ಬೆಳಗಾವಿಯ ರಾಜಕಾರಣ ರಾಜ್ಯದ ರಾಜಕಾರಣವನ್ನ ನಿಯಂತ್ರಣ ಮಾಡುತ್ತೆ. ಅಲ್ಲಿ ಬಣಗಳಾಗಿ ಈಗಾಗಲೇ ಡಿವೈಡ್ ಆಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಿರ್ತೀರ. ಜೊತೆಗೆ ಸ್ಥಾನವನ್ನ ಪಡಿಬೇಕು ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಬೆಳಗಾವಿ ರಾಜಕಾರಣ ಅವರಿಗೆ ಅಡ್ಡಗಾಲಾಗಿರ್ತಕ್ಕಂಥದ್ದು ಸಿಎಂ ಸ್ಥಾನವನ್ನ ಪಡೆಯೋದಕ್ಕೆ. ಬಹಳ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಒಂದಷ್ಟು ಒಟ್ಟಾಗಿ ಕೆಲಸವನ್ನ ಮಾಡ್ತಾರೆ. ಸಿಎಂ ಸ್ಥಾನವನ್ನ ಈಗಾಗಲೇ ಅವರು ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಜಾರಕಿಹೊಳಿ ಬ್ರದರ್ಸ್. ಬೇರೆ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಸಿಎಂ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಒಂದು ರೀತಿಯಲ್ಲಿ ತಲೆನೋವಾಗಿರ್ತಕ್ಕಂಥದ್ದು. ಜಾರಕಿಹೊಳಿ ಆದಂತ ಭೇಟಿ ಮಾಡಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ. ಬಸವರಾಜ್, ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮ ಆಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬೆಳಗಾವಿಯ ರಾಜಕೀಯ ಹಿಡಿತವನ್ನ ಸಾಧಿಸುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಜಾರಕಿಹೊಳಿ ನಡುವೆ ನಿರಂತರವಾಗಿ ಸಂಘರ್ಷಗಳು ನಡೀತಾನೆ ಇತ್ತು. ಈ ಸಂಘರ್ಷವನ್ನ ಸಂಧಾನ ಮಾಡುವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಆಗ್ತಾರಾ? ಯಾಕಂತ ಹೇಳಿದ್ರೆ ಈ ಸಂಘರ್ಷ ಮುಖ್ಯಮಂತ್ರಿ ಕುರ್ಚಿ ಮೇಲೂ ನೇರವಾಗಿ ಪರಿಣಾಮ ಬೀರುವಂತ ಸಾಧ್ಯತೆಗಳು ಇದ್ವು. ಹೀಗಾಗಿ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇಂದ ಸಂಧಾನದ ಸೂತ್ರವಂತೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಮತ್ತೆ ಹೆಬ್ಬಾಳ್ಕರ್ ನಡುವೆ ರಾಜಕೀಯ ಹಿಡಿತಕ್ಕೆ ಸಂಘರ್ಷ ನಿರಂತರವಾಗಿ ಬೆಳಗಾವಿಯಲ್ಲಿತ್ತು. ಈಗ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ನಡುವೆ ಸಂಘರ್ಷ ಅದು ನಿರಂತರವಾಗಿ ನಾವು ನೋಡಿದೀವಿ. ಈ ಸಂಘರ್ಷದಿಂದ ಸಿಎಂ ಕುರ್ಚಿ ಮೇಲೂ ಕೂಡ ನೇರ ಎಫೆಕ್ಟ್. ಡಿ ಕೆ ಶಿವಕುಮಾರ್ ಸಿಎಂ ಕನಸಿಗೆ ಅಡ್ಡಲಾಗಿರುವ ಜಾರಕಿಹೊಳಿ ಬ್ರದರ್ಸ್. ಹೀಗಾಗಿ ಹೆಬ್ಬಾಳ್ಕರ್ ಸತೀಶ್ ನಡುವೆ ಸಂಧಾನಕ್ಕೆ ಡಿ ಕೆ ಶಿವಕುಮಾರ್ ಸೂತ್ರ ಹೆಣೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಮನವಿ ಮಾಡಿರುವ ಸಚಿವೆ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಈ ಮೂಲಕ ಸಂಧಾನಕ್ಕೆ ಹೆಬ್ಬಾಳ್ಕರ್ ಮುಂದಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಅಣತಿಯಂತೆ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಸಂಧಾನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಲ್ಲಿ ಇದು ನಮಗೆ ಪಾಸಿಟಿವ್ ಆಗಬಹುದು ಅಥವಾ ಇದು ನಮಗೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಂಧಾನ ಸೂತ್ರದ ಮೊರೆ ಹೋಗುವತ್ತ ಮುಂದಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಬೆಳಗಾವಿಯ ಸಂಘರ್ಷ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಜಾರಕಿಹೊಳಿ ಕುಟುಂಬದ ನಡುವಿನ ಸಂಘರ್ಷ. ಇದು ಮುಖ್ಯಮಂತ್ರಿ ಕುರ್ಚಿ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀಳುತ್ತೆ ಅನ್ನೋದಾದ್ರೆ ಹೇಗೆ? ಈ ಸಂಘರ್ಷವನ್ನ ಶಾಂತ ಮಾಡಿದ್ರೆ ಡಿ ಕೆ ಶಿವಕುಮಾರ್ಗೆ ಆಗುವಂತ ಅನುಕೂಲ ಏನು? ಇದನ್ನ ಹೇಗೆ ಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನಿದೆ ಬಸವರಾಜ್, ಮಾಹಿತಿ ನಿಮ್ಮ ಹತ್ರ. ರಂಜಿತ್, ಬೆಳಗಾವಿಯ ರಾಜಕೀಯ